ಕೆಲವೊಬ್ಬರನ್ನ ನೋಡಿರ್ತೀವಲ್ವಾ, ಅವರು ಜಾಸ್ತಿ ಮಾತಾಡಲ್ಲ, ಆದರೆ ಮಾತಾಡಿದ್ರೆ ಸಾಕು ಅವರ ಪ್ರತಿಯೊಂದು ಆಲೋಚನೆನೂ ಎಷ್ಟು ಸ್ಪಷ್ಟ, ತಾರ್ಕಿಕ ಮತ್ತು ಶಕ್ತಿಯುತವಾಗಿರುತ್ತೆ ಅಂತ ಅನ್ಸುತ್ತೆ. ಹೀಗೆ ಯೋಚಿಸೋದಿದೆಯಲ್ಲ, ಇದು ಹುಟ್ಟಿನಿಂದ ಬಂದಿರುವ ಒಂದು ವರನ ಅಂತ ನಮಗೆಲ್ಲ ಅನ್ಸೋದು ಸಹಜ. ಆದರೆ ನಿಜವಾಗ್ಲೂ ತೀಕ್ಷ್ಣವಾದ ಚಿಂತನೆ ಅನ್ನೋದು ಕೇವಲ ಜನ್ಮತಃ ಬರುವ ಗುಣವೇ, ಅಥವಾ ಇದರಿಂದ ಬೇರೇನಾದ್ರೂ ರಹಸ್ಯ ಇದೆಯಾ? ಇಲ್ಲೊಂದು ತುಂಬನೇ ಗಮನಾರ್ಹವಾದ ವಿಷಯ ಇದೆ ನೋಡಿ. ಸೈಕಾಲಜಿ ಪ್ರಕಾರ ಉನ್ನತ ಮಟ್ಟದ ಚಿಂತನೆ ಅನ್ನೋದು ಕೇವಲ ಐಕ್ಯೂ ಮೇಲೆ ನಿಂತಿರೋದಲ್ಲ, ಬದಲಿಗೆ ಅದು ನಮ್ಮ ದೈನಂದಿನ ಮಾನಸಿಕ ಅಭ್ಯಾಸಗಳಿಂದ, ಹೌದು, ನಮ್ಮ ಹ್ಯಾಬಿಟ್ಸಿಂದ ಬಲವಾಗಿ ರೂಪುಗೊಳ್ಳುತ್ತೆ. ಅಂದ್ರೆ ಕೆಲವೊಮ್ಮೆ ಈ ಚಿಕ್ಕ ಚಿಕ್ಕ ಅಭ್ಯಾಸಗಳು ನಮ್ಮ ಸಹಜ ಬುದ್ಧಿವಂತಿಕೆಗಿಂತಲೂ ಹೆಚ್ಚು ಪವರ್ಫುಲ್ ಆಗಿರ್ತದೆ. ಹಾಗಾದ್ರೆ ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಈ ಶಕ್ತಿಶಾಲಿ ಅಭ್ಯಾಸಗಳ ಪಯಣವನ್ನು ಒಟ್ಟಿಗೆ ಮಾಡೋಣ. ಮೊದಲು ಬುದ್ಧಿವಂತಿಕೆ ಅನ್ನೋದೇ ಒಂದು ಅಭ್ಯಾಸ ಅಂತ ತಿಳ್ಕೊಳ್ಳೋಣ. ಆಮೇಲೆ ನಮ್ಮೊಳಗೆ ಹೇಗೆ ನೋಡೋದು ಅಂತ ಕಲಿಯೋಣ. ನಂತರ ನಮ್ಮ ಮಾನಸಿಕ ಸ್ನಾಯುಗಳನ್ನು ಹೇಗೆ ಬಲಪಡಿಸೋದು, ಆಮೇಲೆ ವಾಸ್ತವಕ್ಕೆ ಹೇಗೆ ತೆರೆದುಕೊಳ್ಳೋದು ಅಂತ ನೋಡಿ. ಕೊನೆಗೆ ತೀಕ್ಷ್ಣವಾದ ಚಿಂತನೆಗೆ ಒಂದು ಸ್ಪಷ್ಟವಾದ ದಾರಿಯನ್ನ ಕಂಡುಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ದೃಷ್ಟಿಕೋನವನ್ನೇ ಈಗ ಸಂಪೂರ್ಣವಾಗಿ ಬದಲಾಯಿಸೋಣ. ಬುದ್ಧಿವಂತಿಕೆ ಅಂದ್ರೆ ಅದು ಹುಟ್ಟಿನಿಂದ ಬಂದಿರೋ ಒಂದು ಸ್ಥಿರವಾದ ಗುಣ, ಅದನ್ನು ಬದಲಾಯಿಸೋಕೆ ಆಗಲ್ಲ ಅಂತ ಅನ್ಕೊಳ್ಳೋದನ್ನ ಬಿಟ್ಟು ಅದೊಂದು ಅದ್ಭುತ ಕೌಶಲ್ಯ, ಅದನ್ನ ಪ್ರತಿದಿನ ಅಭ್ಯಾಸ ಮಾಡಿ ಬೆಳೆಸಬಹುದು ಅಂತ ನೋಡೋಣ. ಹಾಗಾದ್ರೆ ತೀಕ್ಷ್ಣವಾಗಿ ಯೋಚನೆ ಮಾಡೋರ ಮೊದಲನೇ ಮತ್ತು ಅತಿ ಮುಖ್ಯವಾದ ಅಭ್ಯಾಸ ಯಾವುದು? ಅದು ಬೇರೇನೂ ಅಲ್ಲ, ಆತ್ಮಾವಲೋಕನ. ಅಂದ್ರೆ ನಮ್ಮ ಆಲೋಚನೆಗಳನ್ನೇ ನಾವು ವಿಮರ್ಶೆಗೆ ಒಳಪಡಿಸೋದು. ಸೈಕಾಲಜಿಸ್ಟ್ಗಳು ಇದಕ್ಕೆ ಮೆಟಾಕಾಗ್ನಿಷನ್ ಅಂತ ಕರೀತಾರೆ. ಸರಳವಾಗಿ ಹೇಳಬೇಕಂದ್ರೆ ನಮ್ಮ ಯೋಚನೆಗಳ ಬಗ್ಗೆ ನಾವೇ ಯೋಚನೆ ಮಾಡೋದು. ನಮ್ಮ ಮನಸ್ಸಿನೊಳಗಡೆ ಏನಾಗ್ತಿದೆ ಅಂತ ನಾವೇ ಒಬ್ಬ ಪತ್ತೇದಾರರ ಥರ ಕೆಲಸ ಮಾಡೋದು. ನೋಡಿ, ಈ ಅಭ್ಯಾಸದಿಂದ ನಮ್ಮಲ್ಲಿರೋ ಬಯಾಸ್ ಅಂದ್ರೆ ಪಕ್ಷಪಾತ ಮತ್ತೆ ಅತಿಯಾದ ಆತ್ಮವಿಶ್ವಾಸದಂತಹ ದೊಡ್ಡ ತಪ್ಪುಗಳು ಕಡಿಮೆಯಾಗತ್ತೆ. ಇದಕ್ಕಾಗಿ ನಾವು ನಮ್ಮನ್ನೇ ಹೀಗೆ ಪ್ರಶ್ನಿಸ್ಕೊಳ್ಬೇಕು. ನಾನಿದನ್ನ ಯಾಕೆ ನಂಬ್ತಿದ್ದೀನಿ? ಇದಕ್ಕೆ ಸರಿಯಾದ ಆಧಾರ ಏನಿದೆ? ಅಥವಾ ಎಲ್ಲೋ ನನ್ನ ಇಷ್ಟಾಕಷ್ಟಗಳೇ ನನ್ನ ಯೋಚನೆಗಳ ಮೇಲೆ ಪ್ರಭಾವ ಬೀರ್ತಿದ್ಯಾ? ಓಕೆ, ನಮ್ಮ ಮನಸ್ಸಿನ ಅಡಿಪಾಯ ಹಾಕಿದ ಹಾಗಾಯಿತು. ಈಗ ಅದರ ಮೇಲೆ ಮಾನಸಿಕ ಸ್ನಾಯುಗಳನ್ನ ಅಂದ್ರೆ ಮೆಂಟಲ್ ಮಸಲ್ಸ್ ಕಟ್ಟೋ ಟೈಮ್. ಇಲ್ಲಿ ನಾವು ನಮ್ಮ ಮೆದುಳಿಗೆ ಹೇಗೆ ಚಾಲೆಂಜ್ ಮಾಡೋದು ಮತ್ತು ನಮ್ಮ ಭಾವನೆಗಳನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋ ಅಭ್ಯಾಸಗಳ ಬಗ್ಗೆ ಮಾತಾಡೋಣ. ಎರಡನೇ ಪ್ರಬಲ ಅಭ್ಯಾಸ ಮಾನಸಿಕ ಸವಾಲನ್ನ ಪ್ರೀತಿಸೋದು. ಅಂದ್ರೆ ಸುಲಭವಾಗಿ ಜೀರ್ಣವಾಗೋ ಕಂಟೆಂಟ್ನಲ್ಲೇ ಮುಳುಗೋ ಬದಲು ಸ್ವಲ್ಪ ಕಷ್ಟ ಅನ್ಸೋ ಸಂಕೀರ್ಣವಾದ ವಿಷಯಗಳನ್ನ ಓದೋದು. ಏನಾದರೂ ಕನ್ಫ್ಯೂಸ್ ಆದಾಗ ಅದರಿಂದ ಓಡಿ ಹೋಗದೆ ಆ ಕಠಿಣ ಆಲೋಚನೆಗಳ ಜೊತೆ ಸ್ವಲ್ಪ ಹೊತ್ತು ಕೂತು ಯೋಚಿಸೋದು. ಇದನ್ನೇ ಅಪೇಕ್ಷಣೀಯ ಕಷ್ಟ ಅಂತಾರೆ. ಇದು ಲಾಂಗ್ ಟರ್ಮ್ನಲ್ಲಿ ನಮ್ಮ ತಿಳುವಳಿಕೆಯನ್ನ ಅದ್ಭುತವಾಗಿ ಸುಧಾರಿಸುತ್ತೆ. ಈ ಪಾಯಿಂಟ್ ತುಂಬಾನೇ ಮುಖ್ಯ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮಾನಸಿಕ ಅಸ್ವಸ್ಥತೆ ಅನ್ನೋದು ನಮ್ಮ ಮೆದುಳಿಗೆ ಒಂದು ರೀತಿ ಟ್ರೈನಿಂಗ್ ಇದ್ದಾಗೆ. ಹೇಗೆ ಜಿಮ್ಮಲ್ಲಿ ಸ್ನಾಯುಗಳಿಗೆ ನೋವಾದಾಗ ಅವು ಬಲ ಆಗ್ತಾವೋ, ಅದೇ ರೀತಿ ಕಷ್ಟಕರವಾದ ಆಲೋಚನೆಗಳ ಜೊತೆ ಹೋರಾಡಿದಾಗ ನಮ್ಮ ಮನಸ್ಸು ಕೂಡ ಬಲಗೊಳ್ಳುತ್ತೆ. ಇದು ಬೆಳವಣಿಗೆಯ ಸಂಕೇತ, ವೀಕ್ನೆಸ್ ಅಲ್ಲ. ಮೂರನೇ ಅಭ್ಯಾಸ, ಬಹುಶಃ ಇದು ಎಲ್ಲದಕ್ಕಿಂತ ಪವರ್ಫುಲ್ ಅಭ್ಯಾಸ. ಪ್ರತಿಕ್ರಿಯಿಸೋಕೆ ಮುಂಚೆ ಒಂದು ಕ್ಷಣದ ವಿರಾಮ. ಅಂದ್ರೆ ಯಾವುದೇ ಪ್ರಚೋದನೆಗೆ ತಕ್ಷಣವೇ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡೋ ಬದಲು ಜಸ್ಟ್ ಒಂದು ಕ್ಷಣ ನಿಲ್ಲೋದು. ಆ ಸಣ್ಣ ಗ್ಯಾಪ್ ಇದೆಯಲ್ಲ, ಅದು ನಮ್ಮ ತರ್ಕಕ್ಕೆ ಮುಂದೆ ಬಂದು ಭಾವನೆಗಳ ಬದಲು ನಮ್ಮ ನಡವಳಿಕೆಯನ್ನ ಗೈಡ್ ಮಾಡೋಕೆ ಅವಕಾಶ ಕೊಡುತ್ತೆ. ಇದು ಒಳ್ಳೆ ನಿರ್ಧಾರಗಳನ್ನ ಮಾಡೋಕೆ ಒಂದು ಸೂಪರ್ ಹೈವೇ ಇದ್ದಾಗೆ. ಸರಿ, ಈಗ ನಮ್ಮ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಹೊಸ ಮಾಹಿತಿಗೆ ಹೇಗೆ ಹೊಂದಿಕೊಳ್ಳೋದು ಮತ್ತು ಜಗತ್ತನ್ನ ಕೇವಲ ಕಪ್ಪು ಬಿಳುಪಿನಲ್ಲಿ ನೋಡದೆ ಅದರ ಸೂಕ್ಷ್ಮ ವ್ಯತ್ಯಾಸಗಳ ಜೊತೆ ಹೇಗೆ ನೋಡೋದು ಅಂತ ತಿಳಿಯೋಣ. ನಾಲ್ಕನೇ ಅಭ್ಯಾಸ ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ, ಅಂದ್ರೆ ಅರಿವಿನ ನಮ್ಯತೆ. ಹೊಸ ಸಾಕ್ಷ್ಯ, ಹೊಸ ಪ್ರೂಫ್ ಸಿಕ್ಕಾಗ ನಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸಿಕೊಳ್ಳುವ ಧೈರ್ಯ. ನೆನಪಿಡಿ, ಹೊಸ ಸಾಕ್ಷ್ಯದ ಆಧಾರದ ಮೇಲೆ ಮನಸ್ಸನ್ನ ಬದಲಾಯಿಸಿಕೊಳ್ಳೋದು ದೌರ್ಬಲ್ಯದ ಸಂಕೇತ ಅಲ್ಲವೇ ಅಲ್ಲ, ಬದಲಿಗೆ ಅದು ಬಲವಾದ ಮತ್ತು ಪ್ರಾಮಾಣಿಕ ಚಿಂತನೆಯ ನಿಜವಾದ ಸಂಕೇತ. ಮತ್ತು ಐದನೇ ಅಭ್ಯಾಸ ಸಂಭವನೀಯತೆಗಳಲ್ಲಿ ಯೋಚನೆ ಮಾಡೋದು. ಜಗತ್ತನ್ನ ಯಾವಾಗಲೂ ಅಥವಾ ಎಂದಿಗೂ ಇಲ್ಲ ಅನ್ನೋ ಥರ ಕಡ್ಡಿತುಂಡು ಮಾಡಿದ ಹಾಗೆ ನೋಡಬಾರ್ದು. ಬುದ್ಧಿವಂತರು ಹೀಗೆ ಯೋಚನೆ ಮಾಡಲ್ಲ. ಬದಲಿಗೆ ಇದು ಹೀಗಾಗೋ ಚಾನ್ಸ್ ಎಷ್ಟಿದೆ, ಅಥವಾ ನಾನು ತಪ್ಪು ಮಾಡೋ ಸಾಧ್ಯತೆ ಎಷ್ಟಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಈ ರೀತಿ ಯೋಚನೆ ಮಾಡೋದು ನಮ್ಮನ್ನ ತಪ್ಪು ತೀರ್ಪುಗಳಿಂದ ರಕ್ಷಿಸುತ್ತೆ. ಸರಿ, ನಾವು
ಇಲ್ಲಿವರೆಗೂ ಚರ್ಚೆ ಮಾಡಿದ ಈ ಎಲ್ಲ ಪವರ್ಫುಲ್ ಅಭ್ಯಾಸಗಳ ಒಂದು ಸಾರಾಂಶವನ್ನ ನೋಡಿ ತೀಕ್ಷ್ಣ ಚಿಂತನೆಯ ಹಾದಿಯನ್ನ ನಮ್ಮದಾಗಿಸ್ಕೊಳ್ಳೋಣ ಬನ್ನಿ. ನೋಡಿ, ಈ 5 ಪ್ರಮುಖ ಅಭ್ಯಾಸಗಳೇ ಉನ್ನತ ಮಟ್ಟದ ಚಿಂತನೆಗೆ ಅಡಿಪಾಯ. 1. ನಿಮ್ಮ ಆಲೋಚನೆಗಳನ್ನೇ ನೀವೇ ಪ್ರಶ್ನಿಸಿ. 2. ಸವಾಲುಗಳನ್ನ ಪ್ರೀತಿಸಿ. 3. ರಿಯಾಕ್ಟ್ ಮಾಡೋಕೆ ಮುಂಚೆ ಒಂದು ಕ್ಷಣ ನಿಲ್ಲಿ. 4. ಹೊಸ ಸಾಕ್ಷ್ಯ ಸಿಕ್ಕಾಗ ನಂಬಿಕೆಗಳನ್ನ ಬದಲಾಯಿಸೋಕೆ ರೆಡಿ ಇರಿ. ಮತ್ತು 5. ಸಂಭವನೀಯತೆಗಳಲ್ಲಿ ಯೋಚನೆ ಮಾಡಿ, ಕಪ್ಪು ಬಿಳುಪಿನಲ್ಲಿ ಅಲ್ಲ. ಹಾಗಾದ್ರೆ ತೀಕ್ಷ್ಣವಾದ ಚಿಂತನೆಯನ್ನ ಬೆಳೆಸ್ಕೊಡೋ ಈ ದಾರಿಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇಡಬೇಕಾದ ಮೊದಲ ಹೆಜ್ಜೆ ಯಾವ ಮಾನಸಿಕ ಅಭ್ಯಾಸವಾಗಿರ್ಬೋದು ಅಂತ ಅನಿಸುತ್ತೆ? ಒಮ್ಮೆ ಆಳವಾಗಿ ಯೋಚಿಸಿ ನೋಡಿ.